ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಎಲ್ಲರೂ ಹೇಗಿದ್ದೀರಾ? ಓಕೆ, ನಾವಿವತ್ತು ಒನ್ ಡೇ ಟ್ರಿಪ್ ಅಂತ ಹೇಳ್ಬಿಟ್ಟು ನಂದಿ ಹಿಲ್ಸ್ ಮತ್ತು ಆದಿಯೋಗಿ ಶಿವ ಸ್ಟ್ಯಾಚ್ಯೂ ಚಿಕ್ಕಬಳ್ಳಾಪುರಿಗೆ ಹೋಗ್ಬೇಕಂತ ಹೊರಟಿದ್ವಿ. ನಾವು ಬೆಳಗ್ಗೆ ಬೇಗನೆ ಹೋಗ್ಬೇಕು ಅನ್ಕೊಂಡ್ವಿ, ಬಟ್ ಬೇಗ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಇಲ್ಲಿ ಮನೆ ಬಿಟ್ಟಿದ್ದೆ 6 ಗಂಟೆ ಆಗಿತ್ತು. 6 ಗಂಟೆಯಿಂದ ಅಲ್ಲಿ ನಾವು ರೀಚ್ ಆಗೋಕ್ಕೆ 1-2 ಅವರ್ ಬೇಕಾಗಿತ್ತು. ಲೈಕ್ ನಾವು ರೀಚ್ ಆಗಿದ್ದು 7:45 8 ಥರ ರೀಚ್ ಆದ್ವಿ. ಬಟ್ ಏನೂ ಇಲ್ಲ, ಐ ಮೀನ್ ಫಾಗ್ ಅದೇನು ಕಾಣಿಸಲ್ಲ ಅಂದ್ಕೊಂಡ್ವಿ. ನೀವೇ ನೋಡ್ತಾ ಇದ್ದೀರಾ, ನಂದಿ ಹಿಲ್ಸ್ಗೆ ಹೋದರೆ ಇನ್ನೂ 5 ಥರ 6 ಥರ ಟೈಮ್ ಆಗಿತ್ತು. ಫುಲ್ ಫಾಗಿ, ಏನೂ ಕಾಣಿಸ್ತಾನೇ ಇರಲಿಲ್ಲ. ನೋಡ್ತಿದ್ದೀರಾ ಮೇಲಿಂದ ಇದು ಗಾಡಿ ಪಾರ್ಕಿಂಗ್ ನೋಡಿದರೆ. ಇನ್ನೂ ಕ್ಲೈಮೇಟ್ ಅದೇ ಥರನೇ ಇತ್ತು. ಸನ್ರೈಸ್ ಆಗುತ್ತೆ ಅಂದರೆ ಈಗ ಫುಲ್ ಮೋಡ ಅಲ್ವಾ, ಮಳೆ ಬರ್ತಾಯಿದೆ. ಯಾವ ಸನ್ರೈಸು ಆಗಲಿಲ್ಲ. ನಾವು ಟಿಲ್ 9:30ವರೆಗೂ 10 ಇದ್ವಿ. ಸ್ಟಿಲ್ ಕ್ಲೈಮೇಟ್ ಹೀಗೆ ಇತ್ತು. ಇದು ಬೆಳಗ್ಗೆ ಒಂದು 8 ಆ ಥರ ಹಿಂಗೆ. ಬಟ್ 10 ಕಾಯಿದ್ರು. ಸ್ವಲ್ಪ ಫಾಗ್ ಸ್ವಲ್ಪ ಕಡಿಮೆ ಆಗಿತ್ತು 10 ಅಷ್ಟೇ. ಬಿಟ್ಟರೆ ಯಾವ ಸನ್ರೈಸು ಆಗಲಿಲ್ಲ, ಏನೂ ಆಗಲಿಲ್ಲ. ಯಾರೂ ಕಾಣಿಸ್ತಾ ಇರಲಿಲ್ಲ, ಏನೂ ಕಾಣಿಸ್ತಾ ಇರಲಿಲ್ಲ. ಬಟ್ ವೆದರ್ ಮಾತ್ರ ಸಖತ್ತಾಗಿತ್ತು. ಒನ್ ಡೇಗೆ ಆರಾಮ್ಸೆ ಹೋಗ್ಬರ್ಬೋದು. ನಂದಿ ಹಿಲ್ಸಿಂದ ಆದಿಯೋಗಿ ಇದು ಚಿಕ್ಕಬಳ್ಳಾಪುರ ಕೂಡ ನಿಯರ್ ಆಗಿದೆ. 20 ಕಿಲೋಮೀಟರ್ಸ್ ಇದೆ ಅಷ್ಟೇ. ಇಲ್ಲಿ ಏನು ನೋಡೋಣ ಅಂದರೆ ಏನೂ ಕಾಣಿಸೇ ಇಲ್ಲ. ಫುಲ್ ಮೋಡದ ಥರನೇ, ಆಕಾಶದ ಥರನೇ ಎಲ್ಲ ಕಡೆ ವೈಟ್ ಫುಲ್ ಫಾಗ್ ಇತ್ತು. ಏನೂ ಕಾಣಿಸ್ಲಿಲ್ಲ. ನಾವು ಹೋಗಿದ್ದು ಶನಿವಾರ. ಸೊ ಅಲ್ಲೇ ಆಂಜನೇಯ ಟೆಂಪಲ್ ಇದೆ. ಸೊ ಪೂಜೆ ಮಾಡ್ತಾಯಿದ್ರು. ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ಹಾಗೆ ಸುತ್ತಾಡ್ಕೊಂಡ್ವಿ. ಬಟ್ ಸನ್ರೈಸ್ ಆಗುತ್ತೆ, ಸ್ವಲ್ಪ ಮೋಡ ಹೋಗುತ್ತೆ ಅಂತ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ. ಏನೋ ಒಂದು ಮಳೆ ಬರೋ ಥರನೇ ಸ್ಟಾರ್ಟ್ ಆಯಿತು. ಅದು ಫಾಗ್ದು ಅಥವಾ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತು ವೆಯ್ಟ್ ಮಾಡಿ ಹೋಗಿಬಿಡೋದು ಅಂತೇಳಿ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಇನ್ನೊಂದು ಏನಂತ ಹೇಳಿದರೆ, ಆ ವೆದರಲ್ಲಿ ಗಾಡಿ ಹೊಡಿಯೋಕ್ಕೆ ಸಖತ್ತಾಗಿರುತ್ತೆ, ಚೆನ್ನಾಗಿದೆ. ಎಷ್ಟೊಂದು ಜನ ಟ್ರಕ್ಕಿಂಗ್ ಕೂಡ ಮಾಡ್ತಾಯಿದ್ರು ನಂದಿ ಹಿಲ್ಸ್ಗೆ. ಅದು ಎಷ್ಟು ಕಿಲೋಮೀಟ್ರ್ ಇದೆ, ಕೆಳಗಿಂದ ಮೇಲೆ ಹೋಗ್ತಾಯಿದ್ರು. ಲೇಡೀಸು ಇದ್ದರು ಇವನ್ನು. ಬಟ್ ಇದರಲ್ಲಿ ಮಾತ್ರ ಗಾಡಿ ಓಡ್ಸೋಕ್ಕೆ ಸೂಪರಾಗಿರುತ್ತೆ, ಚೆನ್ನಾಗಿತ್ತು. ನೆಕ್ಸ್ಟು ನಾವು ಇಲ್ಲಿಂದ ಇಲ್ಲಿ ನೋಡಿಕೊಂಡು ಆದಿಯೋಗಿಗೆ ಹೋಗಬೇಕು ಅಂತೇಳಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಆದಿಯೋಗಿ ಬಟ್ ನೈಟ್ ಹೋದ್ರೇ ಚೆನ್ನಾಗಿದ್ದು ಚಿಕ್ಕಬಳ್ಳಾಪುರ. ನಾವು ಗಲ್ಲಿಯಲ್ಲಿ ಸೇರ್ಕೊಂಡು ಹೋದ್ವಿ. ನೆಕ್ಸ್ಟು ರೀಚ್ ಆದ್ವಿ. 120-25 ಕಿಲೋಮೀಟರ್ಸ್ ಇದೆ ಅಷ್ಟೇ, ಬೇಗನೆ ರೀಚ್ ಆದ್ವಿ. ಇದು ಎಂಟ್ರೆನ್ಸು. ಇದರಿಂದ ಸ್ಟಿಲ್ 1 2 ಒಳಗಡೆ ಹೋಗಬೇಕು. ಬಸ್ಸೆಲ್ಲ ಅವೈಲೇಬಿಲಿಟಿ ಇದೆ. ಇಲ್ಲಿಗೂ ಇತ್ತು, ನಂದಿ ಹಿಲ್ಸ್ಗೂ ಇತ್ತು. ಬಸ್ಸಾಗೂ ಹೋಗ್ಬೋದು ಮೇ ಬಿ ಚೆನ್ನಾಗಿ. ಬಟ್ 1 ಅಥವಾ 2 ಬಸ್ ಬರುತ್ತೆ. ಇಲ್ಲಿವರೆಗೂ ಹೋಗುತ್ತೆ, ಅಲ್ಲಿವರೆಗೂ ಬರುತ್ತೆ. ನಂದಿ ಹಿಲ್ಸ್ಗೂ ಹೋಗುತ್ತೆ, ಈ ಸ್ಟ್ಯಾಚ್ಯೂ ಹತ್ರನೂ ಬರುತ್ತೆ. ಇದು ಆ ಕಡೆ ಅದು ಎಂಟ್ರೆನ್ಸಿಂದ ಒಳಗಡೆ ಬಂದರೆ ಫುಲ್ಲು ಈ ಕಡೆ ಏನು ಮನೆ ಇಲ್ಲ ಏನಿಲ್ಲ, ಗುಡ್ಡದ ಹತ್ರ ಚೆನ್ನಾಗಿದೆ. ಮೇ ಬಿ ನನಗನ್ಸುತ್ತೆ ಗುಡ್ಡನೇ ಇದು ಮಾಡಿಬಿಟ್ಟು ಇದನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪಾರ್ಕ್ ಮಾಡಿ ಹೋಗೋಣ ಅಂತ ಹೊರಟ್ವಿ. ಸ್ಯಾಟರ್ಡೆ ಅಲ್ವಾ, ಬೆಳಗ್ಗೆ ಆಲ್ರೆಡಿ 11 ಮೋರ್ ದೆನ್ ಅಷ್ಟಾಗಿತ್ತು. ಆಲ್ರೆಡಿ ಜನಗಳು ಜಾಸ್ತಿನೇ ಇದ್ದರು. ಇನ್ನೂ ಬರ್ತಾನೂ ಇದ್ರು, ಯಾಕಂದರೆ ಸ್ಯಾಟರ್ಡೆ ನಾವು ವೀಕೆಂಡಲ್ಲಿ ಹೋಗಿದ್ದು, ಹಾಗಾಗಿ ಎಲ್ಲರೂ ಪ್ಲ್ಯಾನ್ ಮಾಡಿರ್ತಾರೆ. ಒನ್ ಡೇ ಟ್ರಿಪ್ಗಂತೂ ಸಖತ್ತಾಗಿದೆ, ಆರಾಮ್ಸೆ ಅಲ್ಲಿ ಕವರ್ ಮಾಡ್ಕೊಬೋದು. ಇನ್ನೂ ಮಿಡಿಲ್ ಯಾವುದ್ಯಾವುದೋ ಇತ್ತು, ಹೋಗೋಣ ಅಂತ ಅಂದ್ಕೊಂಡ್ವಿ. ಮಳೆ ಒಂದು ಪದೇ ಬರ್ತಾಯಿತ್ತು, ಹಾಗಾಗಿ ಬೇಡ ಇನ್ನೂ ಇದನ್ನು ನೋಡ್ಕೊಂಡ್ಬಿಟ್ಟು ಮನೆಗೆ ಹೋಗೋದು ಅಂತ ಹೇಳಿ ಹೋಗ್ತಾಯಿದ್ವಿ. ಇಲ್ಲಿ ಎಷ್ಟು ಇದು ಒಂದು 1-2-3 ಎಕರ್ಸ್, ಇನ್ನೂ ಮೋರ್ ದೆನ್ ದೆಟ್ಟೂ ಇದೆ ಅನಿಸುತ್ತೆ. ನೋಡಿ ಮಳೆ ಬರ್ತಾ ಇದೆ. ಎಲ್ಲ ಕಡೆ ಶಿವಂದು ಇದು ಮಾಡಿದ್ದಾರೆ, ಬಟ್ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಾಗಿತ್ತು. ಮತ್ತು ಮನೆಗೆ ಬರ್ತಾ ಮಿಡಿಲಲ್ಲಿ ಆಲ್ರೆಡಿ 1:30 ಹಂಗಾಗಿತ್ತು. ಊಟ ಮಾಡೋದು ಅಂತ ಹೇಳ್ಬಿಟ್ಟು ಎಂಪೈರ್ ಹತ್ರ ನಿಲ್ಲಿಸಿದ್ವಿ. ಎಂಪೈರ್ ಹತ್ರ ನಿಲ್ಲಿಸಿ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಊಟ ಆದಮೇಲೆ ಒಂದು ಚಾಕ್ಲೇಟ್ ಪಾನ್ ತಿಂದ್ಕೊಂಡು ಇನ್ನೇನು ಬ್ಯಾಂಗ್ಳೂರು ಬಂದ್ವಿ. ಬ್ಯಾಂಗ್ಳೂರಲ್ಲಿ ಫುಲ್ ಮಳೆ ಬರ್ತಾಯಿತ್ತು. ಇನ್ನೇನು
ಎಲ್ಲ ಹತ್ರನೂ ಮಳೆ ಇತ್ತು ಆವತ್ತು. ಫುಲ್ ಇವಾಗ ಮಳೆ ಬರ್ತಾಯಿದೆ ಅಲ್ಲ. ಸೊ ಬ್ಯಾಂಗ್ಳೂರಾಗೂ ನಾವೆಲ್ಲ ತೊಯಿಸ್ಕೊಂಡು ಮಳೆ ಬರ್ತಾನೆ ಇತ್ತು, ನಿಲ್ತಾನೆ ಇರಲಿಲ್ಲ. ಸೊ ಹಾಗೆ ತೊಯಿಸ್ಕೊಂಡು ಮನೆ ಕಡೆ ಬಂದ್ವಿ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮಳೆ ಬೀಳ್ತಿರ್ಬೇಕಾದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಓಡಾಡೋಕ್ಕೆ ಕಷ್ಟ ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.